8 ವಾರಗಳ ನಿಮ್ಮ ಜರ್ನಿಯನ್ನ ನೋಡಿದಂತಹ ಬಿಗ್ ಬಾಸ್ ವೀಕ್ಷಕರು ನಿಮ್ಮನ್ನೆಲ್ಲಾನು ಸಹ ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ವ್ಯಕ್ತಿತ್ವಕ್ಕೆ ಹೋಲಿಸ್ತಾ ಇದ್ದಾರೆ. ಅಯ್ಯೋ, ಸೊ ಏನ್ ಹೇಳಕ್ ಇಷ್ಟಪಡ್ತದ ಇಲ್ಲ, ಅಂದ್ರೆ ನಾವು ಏನೂ ಕರ್ನಾಟಕಕ್ಕೆ ಮಾಡಿಲ್ಲ, ಬಿಕಾಸ್ ಏನಂತ ನಿಮ್ಮ ವ್ಯಕ್ತಿತ್ವ ಸರಳತೆಯೇ ಅದಕ್ಕೆ ಹೋಲಿಸೋದಕ್ಕೆ ಜನ ಕಾರಣರಾಗಿದ್ದಾರೆ. ಇಲ್ಲ, ಸೊ ಅವ್ರು ನೋಡಿರುವಂತ ವೀಕ್ಷಕರ ಮಾತು. ಕೆಲವು ಕಡೆ ಅದು ಇದು ಬಂದಿತ್ತು. ಬಟ್ ಆಕ್ಚುಲಿ ತುಂಬಾ ದೊಡ್ಡ ಕಾಂಪ್ಲಿಮೆಂಟ್. ಬಟ್ ಐ ಥಿಂಕ್ ದೇರ್ ಇಸ್ ನೋ ಕಂಪ್ಯಾರಿಸನ್ ಅಪ್ಪು ಸರ್ಗೆ, ಪುನೀತ್ ರಾಜ್ಕುಮಾರ್ ಸರ್ಗೆ. ಯಾಕಂದ್ರೆ ಇರೋರು ಒಬ್ರೇ ಪುನೀತ್ ರಾಜ್ಕುಮಾರ್ ಅವರು, ಇರೋದು ಒಂದೇ ಅಪ್ಪು ಸರ್. ಯಾಕಂದ್ರೆ ನಾವೆಲ್ಲ ಅವ್ರನ್ನ ನೋಡ್ ಕಲ್ತಿದ್ದು. ಟೆಲ್ ಯು ಆನೆಸ್ಟ್ಲಿ, ಎಷ್ಟೊಂದು ಒಂದು ನಾನು ಮೂರ್ತಕ್ ಬಂದಿದ್ರು. ನಾನು ಅವ್ರ ಮನೆಗೆ ಹೋಗ್ಬಿಟ್ಟು ಇನ್ವೈಟ್ ಮಾಡಕ್ ಹೋಗಿದ್ದೆ. ಬಟ್ ಆಮೇಲೆ ಯಾವ್ದೋ ಒಂದು ಮದ್ವೆಗೆ ಹೋದಾಗ ಸುಮ್ನೆ ಕಾರ್ ಇಳ್ಬಿಟ್ಟು ಒಬ್ರೇ ಸ್ಟೈಲ್ ಆಗಿ ಸುಮ್ನೆ ಏನ್ ಆ ಕಡೆ ಈ ಕಡೆ ಏನೂ ಇಲ್ಲ ಅಂತ ಇದು. ಸೊ ನಾವೆಲ್ಲ ನಮ್ ತಂದೆಯವ್ರು ಹೇಳ್ತಾ ಇದ್ರು, ನೋಡು ದೊಡ್ಡ ಮನೆ ಇದು, ಬಟ್ ಎಷ್ಟು ಸಿಂಪಲ್ ಆಗಿರ್ತಾರೆ, ಎಷ್ಟು. ಸೊ ನಾವೆಲ್ಲ ನಿಜವಾಗ್ಲೂ ಅವ್ರನ್ನ ನೋಡ್ ಕಲ್ತಿದೀವಿ. ನಾನು ಇನ್ನೂ ಕಾಲೇಜಲ್ಲಿದ್ದಾಗ ಅವ್ರ ಸಿನಿಮಾಗಳು ಬರ್ತಿತ್ತು. ಬಟ್ ಅವ್ರು ಆಚೆ ಕಡೆ ನೋಡಿದಾಗ್ಲೂ ಅಷ್ಟು ಸಿಂಪಲ್, ಅಷ್ಟು ಇದು. ಅಂಡ್ ಅವ್ರಿಗೆ ನನ್ಗೆ ಇಷ್ಟ ಆಗಿದೆ ಅವ್ರ ಸ್ಮೈಲಿಂಗ್ ಫೇಸ್ ಆಗಿರೋದು. ತುಂಬಾ ನ್ಯಾಚುರಲ್ ಆಗಿರೋಂಥ ವ್ಯಕ್ತಿ. ಸೊ ನನಗೆ ಐ ಥಿಂಕ್ ಐ ಆಮ್ ಮೋರ್ ಲೈಕ್ ಅವ್ರನ್ನ ಫಾಲೋ ಮಾಡ್ಕೊಂಡ್ ಬಂದಿದೀವಿ, ಅವ್ರು ನೋಡಿ ಕಲ್ತಿದೀವಿ. ಬಟ್ ಅವ್ರ ಜೊತೆ ಕಂಪ್ಯಾರಿಸನ್ ಅಂತ ದಯವಿಟ್ಟು ಐ ಮೀನ್ ಇಟ್ಸ್ ಇಂಪಾಸಿಬಲ್. ಯಾಕಂದ್ರೆ ಅವರು ಗಳಿಸಿರೋದು ಒಂದು ಫ್ಯಾನ್ ಫಾಲೋಯಿಂಗ್ ಆಗಿರ್ಬೋದು, ಅವ್ರು ಜನ ಇಷ್ಟಪಟ್ಟಿರೋದು. ಐ ಥಿಂಕ್ ಯಾರ ಕೈಯಿಂದನೂ ಅದು ಆ ಎಲಿಮೆಂಟ್ ಸಾಧ್ಯನೇ ಇಲ್ಲ. ಇಲ್ಲ ಒಂದ್ ಕಡೆ ನೀವು ಇಂಪಾಸಿಬಲ್ ಅಂತೀರಾ, ಬಟ್ ಜನ ಪಾಸಿಬಲ್ ಅಂತ ಹೇಳ್ತಾರೆ. ಬಿಕಾಸ್ ಅದಕ್ಕೆ ಕಾರಣನೇ ನಿಮ್ಮ ಒಂದು ಸಿಂಪ್ಲಿಸಿಟಿ ಅಂತ ಅನ್ಸುತ್ತೆ. ಸಿಂಪ್ಲಿಸಿಟಿ. ಬಟ್ ಥ್ಯಾಂಕ್ಸ್. ಐ ಮೀನ್ ತುಂಬಾ ಜನ ಅದು ಹೇಳಿದ್ದಾರೆ. ಬಟ್ ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಒಳ್ಳೆ ಕಾಂಪ್ಲಿಮೆಂಟ್. ಬಟ್ ಇನ್ನೂ ನಾನು ಆದಷ್ಟು ನಾನು ಹೆಂಗಿದೀನೋ ಹಂಗೆ ಇರ್ತೀನಿ. ಅಂಡ್ ನಾನು ಇನ್ನೂ ಪ್ರೂವ್ ಮಾಡೋಂಥದ್ದು ಸಿನಿಮಾ ರಂಗದಲ್ಲಿ ತುಂಬಾ ಇದೆ. ಇವಾಗ ನೋಡ್ಬೇಕಂದ್ರೆ ನಂದು ಎಲ್ಲೆಲ್ಲಿ ಏನಾದ್ರೂ ಒಂದು ಇದಿದ್ರೆ, ಇವಾಗ ಡಾನ್ಸ್ ಆಗಿರ್ಬೋದು, ಫೈಟ್ ಆಗಿರ್ಬೋದು, ಇಲ್ಲ ಸಾಂಗ್ಸ್, ಐ ಮೀನ್ ಇಂಟೆನ್ಸ್ ಆಕ್ಟಿಂಗ್ ಆಗಿರ್ಬೋದು, ಪ್ರತಿಯೊಂದು ಭಾಗದಲ್ಲೂ ಐ ವಾಂಟ್ ಟು ಇಂಪ್ರೂವ್. ಅದೇನೋ ಒಂದು ಬಂದ್ಬಿಟ್ಟೈತೆ ನನ್ನ ತಲೆಗೆ. ಎಲ್ಲೋ ಒಂದ್ ಕಡೆ ನಂದು ಒಂದು ಕಾಣಿಸ್ಕೊಬೇಕು ಅಂತ ಬಂದೈತೆ ಇವಾಗ. ಸೊ ಅದನ್ನೆಲ್ಲ ಮಾಡ್ತೀನಿ ಇನ್ ಮುಂದೆ ಖಂಡಿತ. ಐ ಮೀನ್ ನಮ್ಮ ತಂದೆಯವ್ರ ಹತ್ರ ಮಾತಾಡೋವಾಗ ಹೇಳ್ತಾ ಇದ್ದೆ, ನೆಕ್ಸ್ಟ್ ಲೆವೆಲ್ ಆಫ್ ಇದಕ್ಕೆ ನಾನು ಟ್ರೈನಿಂಗ್ ತಗೊಬೇಕು. ನೆಕ್ಸ್ಟ್ ಎಲ್ಲೋ ಒಂದ್ ಕಡೆ ಇನ್ನೂ ಲೇಟ್ ಆಗಿಲ್ಲಪ್ಪ, ಮಾಡ್ಬೋದು ಇನ್ನು ನಾನು ಅಂತ ನಂಗೆ ಅದು ಬಂದೈತೆ ಇವಾಗ ಅಂತ. ಸೊ ಅವರು ತುಂಬಾ ಎಂಕರೇಜ್ ಮಾಡ್ತಾ ಇದ್ರು, ಹೌದು ಮೊನ್ನೆ ಮಾಡು, ಇಫ್ ಯು ಹ್ಯಾವ್ ದಟ್ ಫೈರ್ ಮಾಡು, ಇನ್ನೂ ಲೇಟ್ ಇಲ್ಲ, ಯು ಕ್ಯಾನ್ ಪ್ರೂವ್ ಮಾಡಕ್ಕೆ ಎಷ್ಟು, ಏಜ್ ಇಸ್ ನಾಟ್ ದ ನಂಬರ್ ಅಂತ. ಸೊ ಅದೊಂದಿದೆ ಮಾಡ್ಬೇಕಂತ.